ಹಾಯ್ ಎಲ್ರಿಗೂ ನಮಸ್ಕಾರ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಬಾದುಷಾನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಆದಷ್ಟು ಮೊಸರು ಫ್ರೆಶ್ ಆಗಿರೋದನ್ನೇ ತೊಗೊಳ್ಳಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇವೆರಡನ್ನೂ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಇದು ನೊರೆ ಬಿಟ್ಕೊಳ್ತಾ ಬರುತ್ತೆ. ಮೊಸರಲ್ಲಿ ಏನು ಹಾಕಿರ್ತೀವಿ ನೋಡಿ ಎರಡನ್ನೂ ಮಿಶ್ರಣನ ನೋಡಿ ನೊರೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಣಿಸ್ತದೆ ಅನ್ಕೋತೀನಿ ವಿಡಿಯೋದಲ್ಲಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮೈದಾನ ಹಾಕ್ತಾ ಇದ್ದೀನಿ. ಮೈದಾ ಬದಲಾಗಿ ನೀವು ಹೆಲ್ದಿಯಾಗಿ ಬೇಕು ಅಂದರೆ ಗೋಧಿ ಹಿಟ್ಟು ಕೂಡ ಬಳಸ್ಬೋದು. ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಕಂಪಲ್ಸರಿಯಾಗಿ ಹಾಕಲೇಬೇಕು, ಯಾಕಂದರೆ ಸ್ವೀಟ್ ಆಗಿರೋದ್ರಿಂದ ತುಪ್ಪ ಚೆನ್ನಾಗಿರುತ್ತೆ. ಹಾಗೂ ನಾವು ತುಪ್ಪ ತಿನ್ನೋಲ್ಲ ಅನ್ನೋರು ಎಣ್ಣೆ ಕೂಡ ಬಳಸ್ಬಾರ್ದು. ಬಟ್ ಸ್ವೀಟ್ ಆಗಿರೋದ್ರಿಂದ ಎಣ್ಣೆ ಬದಲಾಗಿ ತುಪ್ಪ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾವು 1 ಕಪ್ ಆಗೋಷ್ಟು ನೀರನ್ನು ತೊಗೊಂಡು ಈ ರೀತಿ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಿದ್ದೀನಿ. ತೀರಾ ತೆಳುವಾಗಿಲ್ಲ ನಾದ್ಕೋಬೇಡು. ಮೀಡಿಯಮ್ ಹದದಲ್ಲಿ ನಾವು ಚಪಾತಿ ಮಾಡ್ಕೋತೀವಲ್ಲ ಆ ಹದಕ್ಕೆ ನಾದ್ಕೊಂಡು ಇಲ್ಲಿ ಸೈಡಲ್ಲಿ ಎತ್ಕೊಂಡಿದ್ದೀನಿ. ಇಲ್ಲಿ ಪಾಕಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕಿದ್ದೀನಿ. ಹಾಗೆ ಒಂದು 3/4 ಕಪ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಕ್ಕರೆ ಪಾಕನ ತೆಕ್ಕೋಬೇಕು. ಸೊ ಹಾಗಾಗಿ 3/4 ಕಪ್ ಅಷ್ಟು ನೀರು ಹಾಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. 1.5 ಕಪ್ ಅಷ್ಟು ಗೋಧಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಸಾಕಾಗುತ್ತೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಕ್ಕರೆನ ಕರಗಿಸ್ಕೊಂಡು ಇಲ್ಲಿ ನಾನು ಕಲರ್ಗೋಸ್ಕರ ಸ್ವಲ್ಪ ಕೇಸರಿನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಡ್ ಕಲರ್ ಏನಾದರೂ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿದ್ರಿ ಒಂದೆಳೆ ಪಾಕ ಬರ್ತಾ ಇರುತ್ತೆ ನೋಡಿ, ಆವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ತೀರಾ ಗಟ್ಟಿ ಪಾಕ ಮಾಡ್ಕೊಂಡ್ಬಿಟ್ರೆ ಪಾಕ ಹೀರ್ಕೊಳ್ಳಲ್ಲ. ಮೇಲ್ಗಡೆ ಸಕ್ಕರೆ ಥರ ಕಾಣಿಸ್ಬಿಡುತ್ತೆ ಆಮೇಲೆ ಡ್ರೈ ಆದಮೇಲೆ. ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದೆಳೆ ಪಾಕನ ಮಾಡಿಕೊಂಡು. ಇವಾಗ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿಯೇ ನೆಂದಿರುತ್ತೆ. ಇವಾಗ ಈ ರೀತಿ ಎಲ್ಲನೂ ಒಂದೇ ಸೈಜಲ್ಲಿ ನಾನು ಉಂಡೆನೆ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಂಬಿಟ್ಟು ಎಲ್ಲನೂ ಒಂದೇ ಸೈಜಲ್ಲಿ ಮಾಡಿ ಇಟ್ಕೋಬೇಕು. ನೋಡಿ ಆಲ್ಮೋಸ್ಟ್ ನಾನು ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡ್ವಿ. 1.5 ಕಪ್ ಆಗಲ್ಲ ಅಷ್ಟು ಕಪ್ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿರೋವಷ್ಟು ಬಾದುಷಾನ ನಾವು ಮಾಡ್ಕೋಬೋದು. ಬೇಕರಿಯಿಂದ ತರೋ ಅವಶ್ಯಕತೆನಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಮತ್ತೆ ಬೆರಳಿಟ್ಟು ಈ ರೀತಿ ಸ್ವಲ್ಪ ಹೋಲ್ ಮಾಡಿದ್ರೆ ಸಾಕು. ಬಾದುಷಾ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಟ್ರಿಕ್ಸು ಬೇಡ, ಎಂಥದ್ದು ಬೇಕಾಗಿಲ್ಲ. ಆರಾಮಾಗಿಯೇ ನಾವು ಮಾಡ್ಕೋಬೋದು. ಭಯ ಪಡದೆ ಒಂದು ಸ್ವಲ್ಪ ಆರಾಮಾಗಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಾದುಷಾ ಅನ್ನೋದು. ಆದಷ್ಟು ಒಂದೇ ಸಮನಾಗಿರೋವಂಥ ಉರುಳಿನ ನಾವು ಹರ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸೈಜಲ್ಲಿರುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ತಿರುವಾಗೆಲ್ಲ ಮಾಡ್ಕೊಬಾರ್ದು. ಯಾಕಂದರೆ ಸ್ವಲ್ಪ ಹಿಟ್ಟು ಏನಾದರೂ ಜಾಸ್ತಿ ನೆಂದು ತೆಳ್ಳಗಾಯಿತು ಅಂದರೆ ಬಾದುಷಾ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಗಟ್ಟಿನೇ ಇರಬೇಕು. ಜಾಸ್ತಿ ತೆಳ್ಳನೂ ಇರಬಾರ್ದು, ಜಾಸ್ತಿ ಗಟ್ಟಿನೇ ಇರಬಾರ್ದು. ಮೀಡಿಯಮ್ ಹದದಲ್ಲಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿ ನಾನು ಎಲ್ಲ ಬಾದುಷಾನ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾದುಷಾ ಶೇಪ್ ತುಂಬಾ ಚೆನ್ನಾಗಿ ಬರ್ತಿದೆ. ಹಾಗೆ ಎಣ್ಣೆನ ನಾವು ಮೊದಲೇ ಕಾಯೋದಕ್ಕಂತೂ ಇಟ್ಕೋಬಾರ್ದು. ಯಾಕಂದರೆ ಈ ಬಾದುಷಾ ನಾವು ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಎಣ್ಣೆ ಸುಮ್ಮನೆ ಹಾಕಿಟ್ಟಿದೆ. ಇವಾಗ ಗ್ಯಾಸನ್ನು ಆನ್ ಮಾಡಿ ನೋಡಿ ರೀತಿ ಬಾದುಷಾನ ಹಾಕಬೇಕು. ನೋಡಿ ಸ್ವಲ್ಪ ನೊರೆ ಬರಬೇಕು, ಜಾಸ್ತಿ ನೊರೆ ಬರಬಾರ್ದು. ಈ ರೀತಿ ನೊರೆ ಬರ್ತಿದೆ ಅಂದಾಗ ಮಾತ್ರ ನಾವು ಬಾದುಷಾನ ಹಾಕಿ ಫ್ರೈ ಮಾಡ್ಕೋಬೇಕು. ತೀರಾ ನಾವು ಹೈ ಫ್ಲೇಮಲ್ಲಿ ಇಟ್ಟು ಏನಾರ ಬೇಯಿಸ್ಕೊಂಡ್ಬಿಟ್ರೆ ಒಳಗಡೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಚೆನ್ನಾಗಿ ಬಂದಿರುತ್ತೆ ಅಷ್ಟೇ. ಒಳಗಡೆ ಹಿಟ್ಟು ಹಸಿ ಹಂಗೆ ಇರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಮೀಡಿಯಮ್ ಹದದಲ್ಲಿ ಎಣ್ಣೆ ಕಾಯಿತು ಅಂದಾಗ ಮಾತ್ರ ನಾವು ಈ ಬಾದುಷಾನ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಹಾಕಿದಾದಮೇಲೆ ಒಂದು 5 ನಿಮಿಷಕ್ಕೆ ಸಡನ್ನಾಗಿ ತಿರುಗಿಸ್ಬಾರ್ದು. ಒಂದು 5 ನಿಮಿಷಕ್ಕೆ ಸ್ವಲ್ಪ ತಳನ ಬಿಡಿಸ್ಕೋಬೇಕಷ್ಟೇ, ತಿರುಗಿಸ್ಕೊಂಡು ಹೋಗಬಾರ್ದು. ಅದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಮಾತ್ರ ನಾವು ಇದನ್ನು ತಿರುಗಿಸಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಆಲ್ರೆಡಿ ಈ ಎಣ್ಣೆಲಿ ಎಲ್ಲ ಗರಿಯಾಗಿ ಮೇಲ್ಗಡೆ ಪದರ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ನೋಡಿ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ ನೋಡಿ. ಇವಾಗ ಎಲ್ಲ ಕಲರು ಒಂದೇ ಸೈಜ್ ಬರಬೇಕು ಅಂದರೆ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು ಮಧ್ಯಕ್ಕೆ. ಅಂದ್ರೆ ಎಲ್ಲ ಬಾದುಷಾ ಕಲರ್ ಒಂದೇ ಥರ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಾದುಷಾ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇಲ್ಲೆಲ್ಲ ಕಲರು ಬ್ರೌನ್ ಕಲರ್ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬರ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇಷ್ಟು ಕಲರು ಜಾಸ್ತಿ ಡಾರ್ಕ್ನೂ ಆಗಬಾರ್ದು. ನೋಡಿ ಸಕ್ಕರೆ ಪಾಕ ಅನ್ನೋದು ಜಾಸ್ತಿ ಬಿಸಿನೇ ಇರಬೇಕು. ಬಿಸಿ ಇರೋ ಬಾದುಷಾನ ನಾವು ಬಿಸಿ ಇರೋ ಪಾಕದಲ್ಲಿ ಹಾಕಿದರೆ ಮಾತ್ರನೇ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ತಣ್ಣಗಾದರೂ ಕೂಡ ಹೀರ್ಕೊಳ್ಳೋದಿಲ್ಲ, ಟೈಮ್ ಕೂಡ ಜಾಸ್ತಿ ಇಡುತ್ತೆ. ಆಮೇಲೆ ಮೇಲ್ಗಡೆ ಎಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಬಿಟ್ಟರೆ ಒಳಗಡೆ ಪೂರ್ತಿ ಸಪ್ಪೆ ಇರುತ್ತೆ. ಹಾಗಾಗಿ ಬಿಸಿ ಇರೋ ಪಾಕದಲ್ಲಿ ಹಾಕಿ ಒಂದು 5ರಿಂದ 10 ನಿಮಿಷ ಇಟ್ಟರೆ ಚೆನ್ನಾಗಿ ಪಾಕ ಅನ್ನೋದು ಹೀರ್ಕೊಂಡ್ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಸಕ್ಕರೆ ಪಾಕದೆಲ್ಲ ಇದನ್ನು ಸೈಡಲ್ಲಿ ಎಲ್ಲ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬರೀ 1.5 ಕಪ್ ಅಷ್ಟು ಹಿಟ್ಟಲ್ಲಿ ಇಷ್ಟೆಲ್ಲ ಬಾದುಷಾನ ಮಾಡ್ಕೋಬೋದು ಆರಾಮಾಗಿ ಈಸಿಯಾಗಿ ನಿಮ್ಮ ಮನೇಲಿ. ನೋಡ್ಬೋದು ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆ ಸಾಫ್ಟಾಗಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿದೆ. ಹಾಗೆ ಸಕ್ಕರೆ ಪಾಕ ಕೂಡ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಬೇಕರಿ ಸ್ಟೈಲಲ್ಲಿ ಬಾದುಷಾನ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.